ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ ಚಿಕನ್ ಪೆರಿ ಪೆರಿ ಮಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಚಿಕನ್ ಪೆರಿ ಪೆರಿ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಇದು ಚಿಕನ್, ಇದು ಕರಡು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಟೊಮೊಟೊ ಎರಡು ಟೊಮೊಟೊ, ಇದಕ್ಕೆ ಎಷ್ಟು ಬೇಕು ಖಾರ, ಮೆಣಸಿಕಾಯಿ, ಇದು 4 ಈರುಳ್ಳಿ, ಇದು ಕೊತ್ತಂಬರಿ, ಪುದೀನ, 2 ಲಿಂಬೆಹಣ್ಣು, ಇದು ಮನೇಲಿ ಮಾಡಿದಂಥ ಧನಿಯಾ ಪುಡಿ, ಖಾರ ಪುಡಿ, ಮತ್ತು ಚಿಕನ್ ಮಸಾಲ, ಮತ್ತು ಹಳದಿ ಪೌಡರ್. ಇದು ಬಂದ್ಬಿಟ್ಟು ಓಂ ಕಾಳು, ಇದು ಸ್ಟಾರ್ ಹೂವು, ಮತ್ತು ಇದು ಲವಂಗ, ಇದು ಏಲಕ್ಕಿ, ಇದು ಸೋಂಕಾಳು, ಇದು ಮೆಣಸು, ಇದು ಚಕ್ಕೆ, ಇದು ಬಂದ್ಬಿಟ್ಟು ಪಲಾವ್ ಎಲೆ, ಇದು ಎಣ್ಣೆ, ಇದು ಬಟ್ರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಬನ್ನಿ ಫಸ್ಟ್ ನಾವು ತಂದಿರೋ ಚಿಕನ್ ತೊಳ್ಕೊಳ್ಳೋಣ. ಈಗ ಕ್ಲೀನಾಗಿ ತೊಳ್ಕೊಬೇಕು. ಬನ್ನಿ ಗಾಯ್ಸ್, ತೊಳ್ಕೊಂಬಂದಿರೋ ಚಿಕನ್ನ ಒಂದು ಬೋಲಿಗೆ ಹಾಕೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಇದು ಹಳದಿ, ಇದು ಖಾರ ಪುಡಿ, ಇದು 1/4 ಲೀಟರ್ ಮೊಸರು, ಇದು ಕಲ್ಲುಪ್ಪು, ಒಂದು ಲಿಂಬೆಹಣ್ಣು, ಜೊತೆಗೆ ಸ್ವಲ್ಪ ಪುದೀನ ಮತ್ತೆ ಧನಿಯಾ. ಇದನ್ನ ಮಿಕ್ಸ್ ಮಾಡೋಣ ಬನ್ನಿ. ಇದು ಕಲಸ ಆಯ್ತು. ಇದನ್ನ 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ ಬನ್ನಿ ಹೋಗೋಣ. ಮ್ಯಾರಿನೇಟ್ ಆದಮೇಲೆ ನಮಗೆ ಬೇಕಾಗಿರೋಂಥ ಮಸಾಲ ಬಂದ್ಬಿಟ್ಟು ಸೋಂಪು 1/2 ಸ್ಪೂನು, ಏಲಕ್ಕಿ ಬಂದ್ಬಿಟ್ಟು 5 ರಿಂದ 6, ಲವಂಗ ಬಂದ್ಬಿಟ್ಟು 10 ರಿಂದ 12, ಇದು ಪೈನಾಪಲ್ ಹೂವು 3 ರಿಂದ 4, ಇದು ಓಂಕಾಳು 1/2 ಸ್ಪೂನು, ಇದು ವೈಟ್ ಎಳ್ಳು 1/4 ಸ್ಪೂನು, ಇದು ಚಕ್ಕೆ ಬಂದ್ಬಿಟ್ಟು 2 ರಿಂದ 3 ಪೀಸು, ಇದು ಪಲಾವ್ ಎಲೆ ಬಂದ್ಬಿಟ್ಟು 2 ರಿಂದ 3 ಪೀಸು, ಇದು ಬಂದ್ಬಿಟ್ಟು ಮೆಣಸು. ಗೈಸ್, ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸು ರುಬ್ಕೊಂಬಂದು ಸೈಡಲ್ಲಿ ಇಟ್ಟಿದ್ದೀವಿ. ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಹಾಕೊಳ್ಳೋಣ ಬನ್ನಿ. 4 ಸ್ಪೂನು ಎಣ್ಣೆ ಹಾಕಿದ ಮೇಲೆ ನಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೆಣಸಿನಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿದು ಹೆಚ್ಚಿರೋ ಅಂಥದ್ದು, ಅದಾದಮೇಲೆ ಟೊಮೊಟೊ ಚಿಕ್ಕದಾಗಿ ಎಲ್ಲ ಹೆಚ್ಕೊಡಿ. ಫಸ್ಟು ಹಾಕೋಣ ನಾವು ಮೆಣಸಿನಕಾಯಿ. ಅದು ಲೈಟಾಗಿ ಬ್ರೌನ್ ಆದಮೇಲೆ ಹಾಕೋಣ ಈರುಳ್ಳಿ. ಇವೆರಡನ್ನು ನಾವು ಕೆಂಪು ಫ್ರೈ ಮಾಡೋಣ. ಈರುಳ್ಳಿ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೊಳ್ಳಿ. ಅದಾದಮೇಲೆ ಲೈಟಾಗಿ ಈ ಥರ ತಿರುಗಿಸಿ ಕಸ್ತೂರಿ ಮೆಥಿಯನ್ನು ಹಾಕಿ. ಕಸ್ತೂರಿ ಮೆಥಿ ಹಾಕಿದ ಮೇಲೆ ನಮ್ಮ ಚಿಕನ್ ಎತ್ಕೊಳ್ಳೋಣ. ಅದು ಮ್ಯಾರಿನೇಟ್ ಆಗಿದೆ, ಅದನ್ನು ಇದ್ರೊಳಗೆ ಹಾಕೋಣ ಬನ್ನಿ. A few moments later. ಗೈಸ್, 10 ನಿಮಿಷ ಆದಮೇಲೆ ಚಿಕನ್ ಬೆಂದಾದ್ಮೇಲೆ ನಮ್ಮ ಮನೇಲಿ ಮಾಡಿರುವಂಥ ಗರಂ ಮಸಾಲ, ಚಿಕನ್ ಮಸಾಲ, ಹಳದಿ ಪೌಡರ್ ಮತ್ತು ಧನಿಯಾ ಪುಡಿ, ಖಾರ ಪುಡಿನ ತೊಗೊಂಬಂದಿದ್ದೀವಿ ಬನ್ನಿ. ಇದಾದಮೇಲೆ ಟೊಮೊಟೊ ಹಾಕೋಣ. ಅದಾದಮೇಲೆ ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದೆಲ್ಲ ಆದಮೇಲೆ ಫೈನಲ್ ಟಚ್ ಬಂದ್ಬಿಟ್ಟು ಕೊತ್ತಂಬರಿ ಪುದೀನಾನ ಹಾಕೋಣ. ಆಮೇಲೆ ನಮ್ಮದು ಸಪ್ರೇಟು ಪೆರಿ ಪೆರಿ ಮಸಾಲ, ಇದನ್ನ ಹಾಕ್ಬಿಟ್ಟು ಒಂದ್ಸಲಿ ತಿರುಗಿಸಿ. ಅದಾದಮೇಲೆ ನಾವು ಯೂಸ್ ಮಾಡೋದು ನಂದಿನಿ ಬಟರ್, ಇದನ್ನು ನಾವು ಹಾಕೋಣ. ನಂದಿನಿ ಬಟರ್ ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸೋಣ. ಚೆನ್ನಾಗಿ ತಿರುಗಿಸಿದ್ಮೇಲೆ 5 to 10 ಮಿನಿಟ್ಸ್ ಬಿಟ್ಬಿಡಿ. ನಾನು ಮಾಡ್ತಾ ಇರೋ ಅಡುಗೆನ ನೋಡ್ಬಿಟ್ಟು ಗಿಳಿ ಬಂದಿದೆ ಇಲ್ಲಿ ನೋಡಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವ್ರ ಅಡುಗೆಗೆ ಫಿದಾಗಿ ಬಂದಿದೆ ಗಿಳಿ. ಎಸ್ ಬ್ರೋ, ನನ್ನ ಅಡುಗೆ ಆಗಿರುತ್ತೆ. ಬನ್ನಿ ಗಾಯ್ಸ್, ನಾನು ಮಾಡಿರೋ ಪೆರಿ ಪೆರಿ ಚಿಕನ್ ಹೇಗಿದೆ ಅಂತ ನನ್ನ ಫ್ರೆಂಡಿಗೆ ಕೇಳೋಣ ಬನ್ನಿ. ಚೆನ್ನಾಗಿದೆ ಬ್ರೋ. ಗೈಸ್ ಸಕ್ಕದಾಗಿ ಮಾಡಿದ್ದಾರೆ. ಚಿಕನ್ನು ಸಕ್ಕದಾಗಿ ಬೆಂದಿದೆ. ಏನು ಪೆರಿ ಪೆರಿ ಮಸಾಲ ಹಾಕಿರೋದ್ರಿಂದ ಆ ಫ್ಲೇವರ್ ಹಂಗೆ ಹೊಡಿತಾ ಇದೆ. ಚೆನ್ನಾಗಿದೆಪ್ಪ, ನಿಜ ಚೆನ್ನಾಗಿದೆ. ಗೈಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಬ್ರೋದು ನಡ್ಪಾಕ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೋಯ್ ಬ್ರೋ ಅವರು ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಇವತ್ತು ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಇನ್ನ ಈ ತರ ವಿಡಿಯೋಸ್ ನಿಮಗೆ ಬೇಕು ಅಂದ್ರೆ ಇವ್ರನ್ನ ಫಾಲೋ ಮಾಡಿ. ಖಂಡಿತ ಈ ತರ ಇನ್ನ ಸಕ್ಕತ್ತಾಗಿರೋ ವಿಡಿಯೋನ ಮಾಡ್ಕೊಡ್ತಾರೆ. ಓಕೆನಾ? ಮಿಸ್ಟರ್ ನಡ್ಪಾಕ ಚಾನಲ್ಗೆ ಫಾಲೋ ಮಾಡಿ. ಫಾಲೋ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬ್ರೋ. ಅಷ್ಟೇ.